ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಗಳ ಪ್ರಭುರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಒಟ್ಟಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಸೊ ಈ ರೆಸಿಪಿ ಏನಂತ ಆಗಲೇ ನಿಮಗೆ ತಮ್ಮನಿನಲ್ಲಿ ಗೊತ್ತಾಗಿದೆ. ಸೊ ಈಗಾಗಲೇ ನಾವು ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದ್ರಿಂದ ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ನಾನೊಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ರೆಸಿಪಿ ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಸ್ವೀಟ್ ಪೊಂಗಲ್ ಆಗಿದೆ, ಸಿಹಿ ಪೊಂಗಲು. ಸೊ ಇದು ಸಂಕ್ರಾಂತಿ ಹಬ್ಬಕ್ಕೆ ನಾವು ಸ್ಪೆಷಲಾಗಿ ಮಾಡುವಂಥ ಸಿಹಿ ಪದಾರ್ಥ. ಸೊ ನಾವು ದೇವರ ನೈವೇದ್ಯಕ್ಕೆ ಇದನ್ನು ಮುಖ್ಯವಾಗಿ ನಾವು ಮಾಡಿ ದೇವರಿಗೆ ಅರ್ಪಣೆ ಮಾಡುವಂಥ ಸಿಹಿ ಪದಾರ್ಥ ಆಗಿದೆ. ಸೊ ಇದನ್ನು ನಾನು ಮಾಡಲಿಕ್ಕೆ ಇಲ್ಲಿ ಹೆಸರುಬೇಳೆನ ಉಪಯೋಗ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ರಾ ರೈಸ್ ತೊಗೊಂಡಿದ್ದೀನಿ. ಸೊ ನಾವು ಮನೆಯಲ್ಲಿ ಯೂಸ್ ಮಾಡೋಂಥ ಅಕ್ಕಿನೇ ಆಗಿದೆ. ಸೊ ನೀವು ಬೇಕಾದ್ರೆ ಇದನ್ನು ರೇಷನ್ ಅಕ್ಕಿಯಲ್ಲೂ ಮಾಡ್ಕೊಳ್ಬೋದು. ಸೊ ನೋಡಿ, 2 ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು 2 ರಿಂದ 3 ನೀರು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು. ಏಕೆಂದರೆ ಅಕ್ಕಿಯಲ್ಲಿರುವಂಥ ಏನೇ ಒಂದು ಕಸ ಅಥವಾ ಅದು ಮತ್ತು ಚೆನ್ನಾಗಿ ಕ್ಲೀನ್ ಆಗಬೇಕಂತ ನಾವು 2 ರಿಂದ 3 ನೀರು ಚೆನ್ನಾಗಿ ತೊಳ್ಕೊಳ್ಬೇಕು. ಸೊ ನೋಡಿ, ನಾನೀಗ ತೊಳ್ಕೊಳ್ತಾ ಇದ್ದೀನಿ. ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಅದನ್ನು ನಾವು ಚೆನ್ನಾಗಿ ತೊಳೆದು ಮಾಡಿದರೆ ಒಳ್ಳೆಯದು, ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾವು ಅಕ್ಕಿನ 1 ರಿಂದ 2-3 ನೀರು ತೊಳೆದ್ರೆ ಅದರಲ್ಲಿರುವಂಥ ನೋಡಿ ಹೆಸರುಬೇಳೆಯಲ್ಲಿ ಬಣ್ಣ ಎಲ್ಲ ಯೆಲ್ಲೋ ಕಲರ್ ಬಣ್ಣ ಎಲ್ಲ ಇರುತ್ತೆ, ಅದೆಲ್ಲ ಹೋಗಿ ಕ್ಲಿಯರಾಗಿ ನಮಗೆ ಬೇಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಚೆನ್ನಾಗಿ ತೊಳೆದೇ ಉಪಯೋಗ ಮಾಡಬೇಕು ಯಾವುದೇ ಒಂದು ವಸ್ತು ಆಗಲಿ. ಸೊ ನಾನಿವತ್ತು ಇದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಈಗ ತೊಳೆದಿರುವಂಥ ಅಕ್ಕಿನ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಮೊದಲಿಗೆ. ಸೊ ಈಗ ಬನ್ನಿ ಕುಕ್ಕರಲ್ಲಿ ಹಾಕಿ ಹೇಗೆ ಬೇಯಿಸ್ಕೊಳ್ಳೋದು ನೋಡೋಣ. ಸೊ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಕಡಲೆಕಾಯಿ ಮತ್ತು ಗೆಣಸು ಮತ್ತು ಅವರೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಮೊದಲಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ಅದನ್ನು ಜೊತೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೊದಲಿಗೆ ಕುಕ್ಕರಿಗೆ ತೊಳೆದಿರೋಂಥ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು 1 ಕಪ್ ಅಕ್ಕಿ ಮತ್ತು 1 ಕಪ್ ಬೇಳೆ ತೊಗೊಂಡಿರೋದ್ರಿಂದ ನಾನಿಲ್ಲಿ 6 ಲೋಟ ನೀರು ಹಾಕ್ತಾ ಇದ್ದೀನಿ. ಏಕೆಂದರೆ ಅಂದರೆ ಏನು ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿದ್ವಲ್ಲ ಮೆಜರ್ಮೆಂಟು, ಆ ಒಂದು ಕಪ್ಪನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 6 ಲೋಟ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆದಷ್ಟು ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಏನು ತೊಂದರೆ ಇಲ್ಲ, ಏಕೆಂದರೆ ಅದು ಬೆಂದಾದ ನಂತರ ನಾವು ಇನ್ನೊಂದ್ಸಲ ನಾವು ಬೆಲ್ಲದ ಪಾಕದಲ್ಲಿ ಹಾಕಿ ಮಾಡೋದ್ರಿಂದ ಸೊ ನಮಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಏನು ತೊಂದರೆ ಆಗಲ್ಲ. ಸೊ ಈಗ ನಾನು ಈ ಕಡೆ ಎಲ್ಲ ಕಡಲೆಕಾಯಿ ಮತ್ತು ಅವರೆಕಾಯಿನೆಲ್ಲ ಬೇಯಿಸ್ಕೊಂಡು ಹಾಗೆ ಸೊ ನಾನೀಗ ನೀರು ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಸೊ ತುಪ್ಪ ಹಾಕಿದರೆ ಬೇಳೆ ಎಲ್ಲ ಬೇಯಬೇಕಾದ್ರೆ ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ತುಪ್ಪ ಬಂದು ಸ್ವಲ್ಪ ಬ್ರೌನಿಷ್ ಆಗಿದೆ. ಈಗ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಜಾಸ್ತಿ ಬ್ರೌನಿಷ್ ಆಯಿತು. ಸೊ ಹಾಗಾಗಿ ಏನೂ ಆಗಲ್ಲ ಆ ಥರ ಇದ್ದರೆ. ಸೊ ಅದೇ ತುಪ್ಪ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಎಲ್ಲರೂ ಅಂದ್ಕೋಬೋದು ಯಾಕೆ ಈ ಥರ ಕಲರ್ ಇದೆ ಅಂತ. ಸೊ ಇದು ತುಪ್ಪನೇ. ಸೊ ತುಪ್ಪನ ನಾನು ಸ್ವಲ್ಪ ಜಾಸ್ತಿ ಅದು ಬ್ರೌನ್ ಆಗಿಬಿಟ್ಟಿದೆ ಅಷ್ಟೇ. ಸೊ ಇದರ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಬೇಕಾದ್ರೆ ನಾವು ಉಪ್ಪನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಪೊಂಗಲ್ ಮಾಡಬೇಕಾದ್ರೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಹಾಕಿದರೆ ಇವಾಗ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಜಿಲ್ ಬಂದರೆ ಸಾಕು. ನೀವು ಬೇಕಾದ್ರೆ ತುಂಬ ಬೇಯಿಸ್ಕೊಳ್ತೀರಾ ಅಂದರೆ ಒಂದು ಎಕ್ಸ್ಟ್ರಾ ವಿಜಿಲ್ ನೀವು ಕೂಗಿಸ್ಕೊಳ್ಬೋದು. ಸೊ ನಾನು ಇಲ್ಲಿ 3 ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಹಾಗೆ ಜೊತೆಗೆ ನಾನಿಲ್ಲಿ ಕಡಲೆಕಾಯಿನ ಹುರ್ಕೊಳ್ತಾ ಇರಲಿ ಬೀಜನ. ಸೊ ಇದು ಬಂದು ನಾನು ಪ್ರಸಾದ ನೈವೇದ್ಯ ಮಾಡೋದಕ್ಕೆ ಇದು ಎಳ್ಳು ಬೆಲ್ಲಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ನಾನೀಗ ಸಪ್ರೇಟಾಗಿ ಒಂದು ಪಾತ್ರೆಗೆ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಪೊಂಗಲ್ಗಾಗಿಯೇ ನಾನು ಮಾಡ್ಕೊಳ್ತಾ ಇರೋದು. ಇಲ್ಲಿ ನಾನು 2 ಲೋಟ ನೀರು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಪೌಡರ್ಡ್ ಜಾಗ್ರಿ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಪೌಡರ್ಡ್ ಜಾಗ್ರಿ. ಇದನ್ನು ನಾನು 2 ಬೌಲ್ ಯೂಸ್ ಮಾಡ್ತಾಯಿದ್ದೀನಿ, 2 ಕಪ್ಪು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಏನಕ್ಕೆ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ, ಇದರಲ್ಲಿ ಏನಾದರೂ ಕಸ ಅಥವಾ ಅಡಿಯಲ್ಲಿ ಏನಾನ ನಮಗೆ ಸ್ವಲ್ಪ ಕಲ್ಲು ಕಸ ಏನಾನ ಇರುತ್ತಲ್ಲ ಅದು ಎಲ್ಲ ಬರಲಿ ಅಂತ ನಾನು ಸಪ್ರೇಟಾಗಿ ಇದನ್ನು ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವೇನು ಜಾಸ್ತಿ ಕುದಿಸ್ಬೇಕಂತ ಇಲ್ಲ, ಸ್ವಲ್ಪ ಇದು ಕರಗಿ ಅದರಲ್ಲಿರುವಂಥ ಕಸ ಎಲ್ಲ ಹೊರಗಡೆ ಬಂದರೆ ಸಾಕು. ಸೊ ಹಾಗೆ ನಾನಿಲ್ಲಿ ಇನ್ನೊಂದು ಬೆಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ, ಬ್ರೌನ್ ಕಲರ್ ಇರುವಂಥ ಇನ್ನೊಂದು ಬೆಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಜಸ್ಟ್ ಒಂದು 4 ಪೀಸ್ ಈ ಥರ ಚಿಕ್ಕದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಡಿಷ್ನಲ್ ಆಗಿ. ಹಾಗೆ ಇವಾಗ ಒಂದು ಪಾತ್ರೆಯಲ್ಲಿ ಪೊಂಗಲ್ ಮಾಡೋ ಪಾತ್ರೆಯಲ್ಲಿ ಮೊದಲಿಗೆ ನಾನು ದ್ರಾಕ್ಷಿ ಗೋಡಂಬಿನ ನಾನು ಹುರ್ಕೊಳ್ತಾ ಇದ್ದೀನಿ. ಸೊ ಹಾಗೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ ನಂತರ ಅದೇ ಪಾತ್ರೆಗೆ ನಾನೀಗ ಹಸಿ ತೆಂಗಿನಕಾಯಿ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಣಗಿರೋಂಥ ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ಹಸಿ ತೆಂಗಿನಕಾಯಿ ಹಾಕಿದರೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾನು ತುರ್ಕೊಂಡು
ತುರಿದಿರುವಂಥ ಹಸಿ ತೆಂಗಿನಕಾಯಿನೂ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಈ ಥರ ಫ್ರೈ ಮಾಡಿ ಹಾಕಿದ್ರಿಂದ ಇದು ಒಳ್ಳೆ ಟೇಸ್ಟ್ ಬರುತ್ತೆ, ಯಾಕೆಂದರೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅದರದ್ದೇ ಆದಂಥ ಒಂದು ರುಚಿ ಅಂತ ಬರುತ್ತೆ. ಸೊ ಇದೆಲ್ಲ ನಾವು ಫ್ರೈ ಮಾಡಿಬಿಟ್ಟು ನಾವು ಇದನ್ನು ಫಸ್ಟು ಸಪ್ರೇಟಾಗಿ ಎತ್ತಿಡಬೇಕು ಇದನ್ನು. ಸೊ ಇದನ್ನು ನಾನೀಗ ಸಪ್ರೇಟಾಗಿ ತೆಗೆದಿಡ್ತೀನಿ. ಇವಾಗ ಅದೇ ಪಾತ್ರೆಗೆ ಬೆಲ್ಲದ ಪಾಕವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಏನಕ್ಕೆ ನಾವು ಮುಂಚೆ ನೀರಲ್ಲಿ ಹಾಕಿ ಜಸ್ಟ್ ನಾವು ಅದರದ್ದು ಕಸ ಎಲ್ಲ ಬರಲಿ ಅಂತ ನಾವು ಸಪ್ರೇಟಾಗಿ ಪಾಕ ಮಾಡಿದ್ದು. ಇವಾಗ ಏನು ನಾವಾಗ ಪೊಂಗಲ್ ಮಾಡ್ತೀವಲ್ಲ ಆ ಪಾತ್ರೆಗೆ ನಾವು ಡೈರೆಕ್ಟ್ ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ಇದು ಕುದ ನಂತರ ನಾವು ರೆಡಿ ಮಾಡ್ಕೊಂಡಿರುವಂಥ ಅನ್ನ ಮತ್ತು ಬೇಳೆನ ಏನು ಬೇಯಿಸ್ಕೊಂಡಿದ್ದೀವಲ್ಲ ನೋಡಿ, ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಮೆದುವಾಗಿದೆ. ಸೊ ಈಗ ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಬೇಯಿಸಿರುವಂಥ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದ ಪಾಕದಲ್ಲೇ ಇದು ಚೆನ್ನಾಗಿ ಬೇಯಬೇಕು ಇನ್ನೊಂದು ಸಲ ಸ್ವಲ್ಪ. ಅದರ ಏಕೆಂದರೆ ಸ್ವೀಟ್ ಪದಾರ್ಥ ಮಾಡೋದ್ರಿಂದ ಆ ಬೆಲ್ಲದ ಪಾಕದ ಏನೆಲ್ಲ ಸ್ವೀಟ್ ಇದೆಯಲ್ಲ ಅದು ಹೊಂದ್ಕೊಳ್ಬೇಕು ಆ ಅಕ್ಕಿ ಮತ್ತು ಬೇಳೆ ಜೊತೆಗೆ. ಹಾಗಾಗಿ ನಾವು ಇದನ್ನು ಸಣ್ಣ ಉರಿಯಲ್ಲೇ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನೋಡಿ ಈ ಥರ ಈಗ ಇದೆಲ್ಲ ರೆಡಿಯಾಗಿ ಚೆನ್ನಾಗಿ ಹೊಂದ್ಕೊಬಿಟ್ಟಿದೆ ನೋಡಿ. ಬೆಲ್ಲ ಮತ್ತು ಬೇಳೆ ಅಕ್ಕಿ ಎಲ್ಲ ನೀಟಾಗಿ ಇದು ರೆಡಿಯಾಗಿದೆ ನೋಡಿ. ಈ ಥರ ಬಂದರೆ ಪೊಂಗಲ್ ರೆಡಿಯಾಗಿದೆ ಅಂತ ಅರ್ಥ. ಸೊ ಇವಾಗ ನಾವಿದ್ದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಏಲಕ್ಕಿನ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೊಂಗಲ್ ರೆಡಿಯಾಗಿದೆ. ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೀವು ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹ್ಯಾಪಿ ಪೊಂಗಲ್. ಥ್ಯಾಂಕ್ ಯು.